ಅಪರಾಧ ಸಾಬೀತಾಗದಿದ್ರೂ 24 ವರ್ಷ ಜೈಲಿನಲ್ಲಿದ್ದ ಆರೋಪಿ ಇದೀಗ ಖುಲಾಸೆಯಾಗಿದ್ದಾರೆ. ತಪ್ಪೇ ಮಾಡದೇನೆ 24 ವರ್ಷ ಅವರು ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ದರೋಡೆ ಪ್ರಕರಣದಲ್ಲಿ ಅಪರಾಧ ಸಾಬೀತಾಗದೇ ಇದ್ರೂ ಕಳೆದ 24 ವರ್ಷಗಳಿಂದ ಜೈಲಿನಲ್ಲಿದ್ದ ಆರೋಪಿಯನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಹೌದು, ಅಜಾದ್ ಖಾನ್ ಖುಲಾಸೆಗೊಂಡ ಆರೋಪಿ. ಕೇವಲ ಆರೋಪಿಯ ತಪ್ಪೊಪ್ಪಿಗೆ ಮೇಲೆ ಆರೋಪಿಗೆ ವಿಚಾರಣಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ತಪ್ಪೊಪ್ಪಿಗೆ ಹೇಳಿಕೆಯನ್ನ ಆಧರಿಸಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಆದರೆ ಅಪರಾಧವನ್ನ ಸಾಬೀತು ಮಾಡುವಲ್ಲಿ ತನಿಖಾಧಿಕಾರಿಗಳು ಮತ್ತು ವಿಚಾರಣಾ ನ್ಯಾಯಾಲಯ ವಿಫಲ ಆಗಿದೆ. ಅಪರಾಧ ಸಾಬೀತಾಗದೆ ತಪ್ಪೊಪ್ಪಿಗೆ ಹೇಳಿಕೆ ಕಾರಣಕ್ಕೆ ಶಿಕ್ಷೆ ವಿಧಿಸಿರೋದು ಗಂಭೀರ ಲೋಪ ಅಂತ ಹೈಕೋರ್ಟ್ ಹೇಳಿದೆ. ಈ ಪ್ರಕರಣದಿಂದ ಆರೋಪಿಯನ್ನ ಮುಕ್ತಗೊಳಿಸಿ ಬಿಡುಗಡೆಗೆ ಆದೇಶವನ್ನ ನೀಡಿದೆ. 2000 ಅಕ್ಟೋಬರ್ 29ರಂದು ಮೈನ್ಪುರಿ ಜಿಲ್ಲೆಯ ಕತ್ರಾ ಗ್ರಾಮದಲ್ಲಿ ಡಕಾಯಿತರ ಗುಂಪೊಂದು ದರೋಡೆಯನ್ನ ನಡೆಸಿತ್ತು. ಪರಾರಿಯಾಗುವಾಗ ಗ್ರಾಮಸ್ಥರ ಮೇಲೆ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ರು. ಡಕಾಯಿತರ ಗುಂಪಿನ 7 ಮಂದಿಯನ್ನ ಗ್ರಾಮಸ್ಥರು ಗುರುತಿಸಿದ್ದಾರೆ ಅಂತ ಹೇಳಲಾಗಿತ್ತು. ಅದರಲ್ಲಿ ಅಜಾದ್ ಖಾನ್ ಕೂಡ ಒಬ್ಬರು ಅಂತ ಹೇಳಲಾಗಿದೆ. ಅಜಾದ್ ಖಾನ್ ಸೇರಿದಂತೆ ಗ್ರಾಮಸ್ಥರು ಗುರುತಿಸಿದ್ದ 7 ಮಂದಿ ಆರೋಪಿಗಳ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಪ್ರಕರಣವನ್ನ ಮೈನ್ಪುರಿ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ವಿಚಾರಣೆಯನ್ನ ನಡೆಸ್ತಾ ಇತ್ತು. ಈ ವೇಳೆ ಅಜಾದ್ ಖಾನ್ ತಪ್ಪೊಪ್ಪಿಗೆ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿದ್ರು. ಅವರ ಹೇಳಿಕೆಯ ಆಧಾರದ ಮೇಲೆ ನ್ಯಾಯಾಲಯ IPC ಸೆಕ್ಷನ್ 395 ಡಕಾಯಿತಿ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಮತ್ತು 397 ಕೊಲೆ ಯತ್ನದ ಜೊತೆಗೆ ಡಕಾಯಿತಿ ಅಡಿಯಲ್ಲಿ 7 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ನೀಡಿತ್ತು. ಆದಾಗ್ಯೂ ತನಿಖಾಧಿಕಾರಿಗಳು ಮತ್ತು ನ್ಯಾಯಾಲಯ ಪ್ರಕರಣವನ್ನ ಸಾಬೀತುಪಡಿಸಿರಲಿಲ್ಲ. ಹೀಗಾಗಿ ಆರೋಪಿ ಅಜಾದ್ ಖಾನ್ ಸಂಬಂಧಿಕರು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆಯನ್ನ ನಡೆಸಿರೋ ನ್ಯಾಯಮೂರ್ತಿ JJ ಮುನೀರ್ ಮತ್ತು ನ್ಯಾಯಮೂರ್ತಿ ಸಂಜೀವ್ ಕುಮಾರ್ ಅವರಿದ್ದ ಪೀಠ ಅಪರಾಧ ಸಾಬೀತುಪಡಿಸೋ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲಿರುತ್ತೆ. ಪ್ರಕರಣದಲ್ಲಿ ಯಾವುದೇ ನೇರ ಪುರಾವೆ ಅಥವಾ ಪ್ರತ್ಯಕ್ಷದರ್ಶಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿಲ್ಲ, ಸಾಕ್ಷ್ಯವನ್ನ ಒದಗಿಸಲಾಗಿಲ್ಲ. ಕೇವಲ ತಪ್ಪೊಪ್ಪಿಗೆ ಆಧಾರದಲ್ಲಿ ಶಿಕ್ಷೆಯನ್ನ ವಿಧಿಸೋದು ಗಂಭೀರ ಲೋಪವಾಗಿದೆ ಅಂತ ಹೇಳಿದೆ. ಇಷ್ಟೇ ಅಲ್ಲ, ಆರೋಪಿ ತನ್ನ ತಪ್ಪೊಪ್ಪಿಗೆ ಅರ್ಜಿಗಳಲ್ಲಿ ಜೈಲಿನಿಂದ ಬಿಡುಗಡೆಯಾದ ನಂತರ ತಮ್ಮನ್ನ ದೂರುದಾರ ಕೊಲ್ಲಬಹುದು ಅಂತ ಭಾವಿಸಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದನ್ನ ವಿಚಾರಣಾ ನ್ಯಾಯಾಲಯ ಪರಿಗಣಿಸಿಲ್ಲ ಅಂತ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ವಿಚಾರಣಾ ನ್ಯಾಯಾಲಯ ನೀಡಿದ್ದ ತೀರ್ಪನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಈ ಪ್ರಕರಣದಿಂದ ಆರೋಪಿ ಅಜಾದ್ ಖಾನ್ ಅವರನ್ನ ಖುಲಾಸೆಗೊಳಿಸಿದ್ದು ಬಿಡುಗಡೆಗೆ ಆದೇಶವನ್ನ ನೀಡಿದೆ. ಅಪರಾಧ ಸಾಬೀತಾಗದೇನೆ 24 ವರ್ಷಗಳ ಕಾಲ ನಿರಪರಾಧಿಯೊಬ್ಬ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಬೇಕಾದ ಪರಿಸ್ಥಿತಿ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿರೋ ಗಂಭೀರ ದೌರ್ಬಲ್ಯವನ್ನ ಬಯಲಿಗೆಳೆಯುತ್ತೆ. ಕೇವಲ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರೋದು ಕಾನೂನಿನ ಮೂಲ ತತ್ವಗಳಾದ ನ್ಯಾಯ, ಸಾಕ್ಷಿ ಹಾಗೇನೆ ನ್ಯಾಯಸಮ್ಮತ ವಿಚಾರಣೆಗೆ ಇದು ವಿರುದ್ಧ ಆಗಿದೆ. ಅಪರಾಧ ಸಾಬೀತುಪಡಿಸೋ ಜವಾಬ್ದಾರಿ ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಮೇಲಿರುವಾಗ ತನಿಖಾ ಲೋಪಗಳು ಮತ್ತು ನ್ಯಾಯಾಂಗ ನಿರ್ಲಕ್ಷ್ಯ ವ್ಯಕ್ತಿಯ ಬದುಕಿನ ಅಮೂಲ್ಯ ವರ್ಷಗಳನ್ನ ಕಳೆದುಕೊಳ್ಬಾರದು. ಈ ತೀರ್ಪು ತಡವಾಗಿ ಬಂದರೂ ಕೂಡ ನ್ಯಾಯ ವ್ಯವಸ್ಥೆ ತನ್ನ ತಪ್ಪನ್ನ ಒಪ್ಕೊಂಡಿರೋದಕ್ಕೆ ಉದಾಹರಣೆಯಾಗಿದೆ. ಆದ್ರೆ ಕಳೆದು ಹೋಗಿರೋ 24 ವರ್ಷಗಳಿಗೆ ನ್ಯಾಯ ಏನು? ಇಂತಹ ಅನ್ಯಾಯಗಳು ಮರುಕಳಿಸದಂತೆ ತನಿಖಾ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಗಂಭೀರ ಸುಧಾರಣೆಗಳು ಅತ್ಯವಶ್ಯಕ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADINA.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.